ಈಗ ಪ್ಲಾನಿಂಗ್ ಹೆಂಗ್ ನಡೀತಿದೆ ನೋಡಿ ಕ್ರಿಕೆಟ್ ಇದು. ಲಾಭ ತಗೊಂಡಿರುವಂತ ಸಹಾಯ ತಗೊಂಡಿರುವಂತ ವ್ಯಕ್ತಿ ನಾನೊಬ್ಬ. ಅದೇ ರೀತಿಯಾಗಿ ನೀವು ಶಿವ ಕೋಆಪರೇಟಿವ್ ಬ್ಯಾಂಕ್ ಅಂತ ನೋಡಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಅವತ್ತಿಂದ ಏನೋ ಪ್ರಾಕ್ಟೀಸ್ ಮಾಡ್ತಾ ಇದ್ವಿ, ಅದು ಇವತ್ತು ಟೂರ್ನಮೆಂಟ್ ಇದೆ, ಅದಕ್ಕೆ ಎಲ್ಲ ಹುಡುಗರು ಬರ್ತಾ ಇದ್ದಾರೆ, ಹೋಗ್ತಾ ಇದ್ವಿ. ಟೋಟಲ್ ಒಂದು 19 ಟೀಮು ಬರುತ್ತಂತೆ. ಶೋರೂಮು ನಮ್ಮ ಫ್ರೆಂಡು ಶೋರೂಮು, ಅವನ ಜೊತೆ ನನಗೂ ಕರೆದಿದ್ದಾನೆ ಆಡೋಕ್ಕೆ, ಅದಕ್ಕೋಸ್ಕರ ಹೋಗ್ತಾ ಇದ್ದೀವಿ. ಈಗ ಮುಂದೆ ಏನೇನೋ ವೀಡಿಯೋ ಮಾಡ್ತೀನಿ, ಏನೇನೋ ಎಲ್ಲ ಈ ವಿಡಿಯೋದಲ್ಲಿ ಪೋಸ್ಟ್ ಮಾಡ್ತಾ ಹೋಗ್ತೀನಿ, ನೋಡ್ತಾ ಇರಿ. ವಾಚ್ ಮೈ ಯೂಟ್ಯೂಬ್ ಚಾನಲ್, ನೋಡ್ತಾ ಇರಿ. ಬಾಲಿಂಗ್ ಮಾಡ್ತಾರೆ ನೋಡು, ಅಲ್ಲಿ ಮಣ್ಣು ದೂರ ನೋಡಕ್ಕೆ ಭಾರಿ ಆಗತ್ತೆ. ಇವ್ರು ಆಟ ಇರೋದೇ 2 ಓವರಾಗ ಆಡ್ಸಲ್ಲ. ಹುಡುಗರಿಗೆ 4 7 ಕರೆಕ್ಟ್ ಆಯ್ತು. ಎಲ್ಲರಿಗೂ ಇನ್ನು ಟೋಪಿ ಉಳಿಬೇಕಿತ್ತು, ಉಳಿದಿಲ್ಲ. ಈಗ ಪ್ಲಾನಿಂಗ್ ಹೆಂಗ್ ನಡೀತಿದೆ ನೋಡಿ ಕ್ರಿಕೆಟ್ ಇದು. ಟೀಮ್ ಜರ್ಸಿಗಳೆಲ್ಲ ಬಂದಿದ್ದಾರೆ, ಎಲ್ಲ ರೆಡಿ ಆಗಿದ್ದೀವಿ. ಈಗ ನಮ್ಮ ಟೀಮಿಂದು ಜರ್ಸಿ ಯಾವ ಥರ ಇದೆ? ಬ್ಲೂ ಇದೆ, ಕೇಸರಿ ಸೋನಾ ಹೊಂಡ ಅಂತ ನೋಡಿ. ಕ್ಯಾಪು ಶೋರೂಮ್ ಹೆಸರು ಹೊಂಡಾ. ಈಗ ಪಿಚ್ ಹತ್ರ ಬಂದ್ವಿ, ಎಲ್ಲ ತಿಂಡಿ ತಿನ್ಕೊಂಡು. JNNCE ಕಾಲೇಜ್ ಸ್ಟೇಡಿಯಂ, ಕ್ರಿಕೆಟ್ ಸ್ಟೇಡಿಯಂಗೆ ಬಂದಿದ್ದೀವಿ. ಈಗ ನೋಡ್ತಾ ಇದ್ದೀರಾ ಎಲ್ಲ. ಕೇವಲ 1 ರನ್ನಿಗೆ ಸೀಮಿತ. 5ರ ಮುಂದೆ 3ರ ಗುರಿ. ದರ್ಶನ್ ಅವರು ನಮ್ಮ ತಂಡಕ್ಕೆ ಯಾವ ರೀತಿ ಜಯಮಾಲೆಯನ್ನು ಹಾಕೊಡ್ತಾರೆ ಅಂತ ಕನ್ನೋಣ. 5ರ ಮುಂದೆ 3ರ ಗುರಿ. ತಟ್ಟಿ ಓಡುವ ಪ್ರಯತ್ನ ಕಂಡುಬರ್ತಾ ಇದೆ ಇಲ್ಲಿ. ಅಂಪೈರ್ನ ಸೂಚನೆ ಮಾಡ್ಕೊಂಡ್ಬಿಡ್ರು. 1 ರನ್ ಕದಿಯಲ್ಲಿ ವಿಫಲರಾಗಿದ್ದಾರೆ ರಿವರ್ ತಂಡದ ದಾಂಡಿಗರು. ನಮ್ಮ ತಂಡಕ್ಕೆ ಯಾವ ರೀತಿ ಆಪತ್ಬಂಧವಾಗ್ತಾರೆ ಅಂತ ಕದ್ದು. ಶಿಶಾ ತಮಾಷೆ ಮಾಡ್ತಿಲ್ಲ ಕಂಡ್ರ ಮಂಗನ ಮಕ್ಕಳ. ನಾವು ಮಾತಾಡೋದೆಲ್ಲ ಸಮಯ ಕಂಡು ಬರ್ತಾ ಇದೆ. ಮ್ಯಾಚ್ ಬೇಗ ನಡೆಸ್ಕೊಂಡು
ಬೇರೆ ತಂಡಗಳಿಗೆ ಓವರ್ ಕಡಿತಾಗುತ್ತೆ. ಅರ್ಥ ಮಾಡಿಕೊಂಡು ಬೇಗ ಬೇಗ ಮ್ಯಾಚ್ ಕೂಡ ಕಂಡುಬರ್ತಾ ಇದೆ. ಪಿಂಚದವರ ತಂಡದ ಇದು ಹೊಡಿಬೇಕು, ಆಮೇಲೆ ಹೊಡಿಬೇಕು ಸಾಕು. ಫ್ರೆಂಡ್ಸ್, ಇವಾಗ ಟೋಟಲ್ಲು 18 ಟೀಮ್ ಇದೆ. 18 ಟೀಮಲ್ಲಿ ಆಲ್ರೆಡಿ ಇವಾಗ 3 ಟೀಮು ಆಡಾಗಿದೆ. ಇನ್ನು 2 ಟೀಮು ಆಡಾದ್ಮೇಲೆ ನಮ್ದಿರೋದು ಮ್ಯಾಚು. ಅದಕ್ಕೋಸ್ಕರ ನಾವಿಲ್ಲೇ ಲೈಟಾಗಿ ಪ್ರಾಕ್ಟೀಸ್ ತೊಗೊತಾ ಇದ್ದೀವಿ. ಹಂಗೆ ಮ್ಯಾಚ್ ನಡೀತಾ ಇದೆ, ಎಲ್ಲ ನೋಡ್ತಾ ಇದ್ದೀವಿ ನೋಡಿ. ಓನೋ ನನ್ನ ಫ್ರೆಂಡು ಇವರಿಬ್ಬರು ವೀಡಿಯೋ ಮಾಡ್ತಾ ಇದ್ದಾರೆ, ಅದಕ್ಕೆ ಅವರು ಒಂದು ಸೆಲ್ಫಿ ತೊಗೊತಾ ಇದ್ದಾರೆ. ಅವತ್ತು ಒಂದು ವೀಡಿಯೋದಲ್ಲಿ ಹಾಕಿದ್ದೀನಿ ನೋಡಿ, ಕಿರಣ ಅಂತ. ಫ್ರೆಂಡ್ಸ್, ಇವಾಗ ಏನು ನೋಡ್ತಾ ಇದ್ದೀರಾ ನೀವು, ಇವಾಗ ನಾನು ಅಲ್ಲಿ ಇನಾಗ್ರೇಷನ್ ನಡೀತಾ ಇದೆ. ಟೀಮ್ಸ್ ಎಲ್ಲ ಗ್ರೂಪಲ್ಲಿ ಕರ್ತಿದ್ದಾರೆ, ಅದರದ್ದೇ ಇನಾಗ್ರೇಷನ್ ನಡೀತಾ ಇದೆ. ಅದೇ ರೀತಿಯಾಗಿ ಎಲ್ಲ ಟೀಮ್ ಅವರು ಬಂದು ಭಾಗವಹಿಸಿದ್ದಾರೆ. ಇವತ್ತು ಶಿವ ಕೋಆಪರೇಟಿವ್ ಸೊಸೈಟಿಯಿಂದ ಶಿವ ಕೋಆಪರೇಟಿವ್ ಬ್ಯಾಂಕ್ ಆಗಿದೆ. ಇದನ್ನ ಸತತವಾಗಿ 12 ವರ್ಷದಿಂದ ನೋಡಿ, ಎಲ್ಲ ಟೀಮನ್ನು ಬಂದಿದ್ದಾರೆ. ಎಲ್ರಿಗೂ ಹೇಳ್ತಾ ಇದ್ದಾರೆ. ಇದ್ರ ನಂತರ ಈ ಮ್ಯಾಚ್ ಆದ ನಂತರ ಇದು ಏನಂದ್ರೆ ನಮ್ಮ ಶಿವಮೊಗ್ಗದಲ್ಲಿರೋ ಸುತ್ತಮುತ್ತ ಯಾವ್ಯಾವ ಶೋರೂಮ್ಗಳಿದಾವೆ ಗಾಡಿ, ಇದು ಎಲ್ಲ ಶೋರೂಮ್ ಅವರು ಭಾಗವಹಿಸ್ತಾರೆ. ಇದು ವರ್ಷ ನಡೆಯುತ್ತೆ. ನಿಮ್ಮ ಅಭಿಪ್ರಾಯಗಳು ಏನು ಅಂತ ಇದು 7 ಸಲ ನಡೆಸಿದ್ದಾರೆ. ಇದು 8ನೇ ಬಾರಿ ಅಂತ ಅವರೇ ಮೈಕಲ್ಲಿ ಅನೌನ್ಸ್ ಮಾಡ್ತಾ ಇದ್ದಾರೆ ನೋಡಿ. ಒಟ್ಟಾಗಿರ್ಬೇಕು ಅಂತ ಎಲ್ಲರೂ ಒಟ್ಟಾಗಿರ್ಲೇಬೇಕು. ಎಲ್ಲ ಅದ್ಭುತವಾಗಿ ಆರ್ಗನೈಸ್ ಮಾಡಿದ್ದಾರೆ. ಎಲ್ಲರೂ 2000ನೇ ಇಸ್ವಿಲಿ ನಾನು ಈ ಫೀಲ್ಡಿಗೆ ಬಂದಿದ್ದು 26 ಮೆಂಬರ್ಸ್ ಎಲ್ಲರೂ ಇದ್ದಾರೆ. ಯಾರ್ಯಾರು ಶೋರೂಮ್ ಇಂದ ಇರುವಂತ ಮುಂದಿನ ಎಲ್ಲ ಕೆಲಸಗಳು ಮೇನ್ ಅಭ್ಯರ್ಥಿಗಳು ಯಾರ್ಯಾರು ಇದ್ದಾರೆ ಅವರೆಲ್ಲ ಇದನ್ನ ಆರ್ಗನೈಸ್ ಮಾಡಿದ್ದಾರೆ. ಅಧ್ಯಕ್ಷರಾಗಿ ಕುಮಾರಣ್ಣವರಿದ್ದಾರೆ. ಫಸ್ಟ್ ಪ್ರೈಸು ಏನು ಜಾಸ್ತಿ ಏನು ಇಟ್ಟಿಲ್ಲ, 20,000 ಅನ್ಸುತ್ತೆ. 20,000 ಅಂತ ಅನೌನ್ಸ್ ಮಾಡ್ತಾ ಇದ್ದಾರೆ. ಮತ್ತೆ ಕಪ್ಗಳು ಇಟ್ಟಿದ್ದಾರೆ, ಫಸ್ಟು ಸೆಕೆಂಡು ಥರ್ಡು ಈ ಥರ ಕಪ್ಪುಗಳು ಇಟ್ಟಿದ್ದಾರೆ. ಎಂಟ್ರಿ ಫೀಸು 3,000 ಅಂತ ಹೇಳಿದ್ದಾರೆ. ಅದು ಶೋರೂಮ್ ಅವರೇ ಎಲ್ಲ ಅವರೇ ಎಲ್ಲ ಸ್ಪಾನ್ಸರ್ಸ್ ಇರ್ತಾರೆ, ಅವರೇ ಕೊಟ್ಟಿರ್ತಾರೆ. ಟಿ ಶರ್ಟು ಟೋಪಿ ಎಲ್ಲ ಅವರೇ ಸ್ಪಾನ್ಸರ್ಸ್ ಇರ್ತಾರೆ. ಬಹಳ ಚೆನ್ನಾಗಿದೆ, ಇಲ್ಲಿವರೆಗೂ ಚೆನ್ನಾಗಿದೆ. ಯಾವ್ಯಾವ್ದು ಗಾಡಿ ಶೋರೂಮ್, ಕಾರ್ ಶೋರೂಮು, ಟ್ರ್ಯಾಕ್ಟರ್ ಶೋರೂಮು, JCB ಅವರು ಎಲ್ಲ ಪ್ರತಿಯೊಂದು ಶೋರೂಮಿಂದನೂ ಭಾಗವಹಿಸಿರ್ತಾರೆ ಈ ಕ್ರಿಕೆಟ್ ಟೂರ್ನಮೆಂಟಲ್ಲಿ. ಅದನ್ನೇ ಒಂದು 4 ಮ್ಯಾಚ್ ಆಯ್ತು. ಇವಾಗ 4ರಿಂದ 5 ಮ್ಯಾಚ್ ಆಯಿತು. 5 ಮ್ಯಾಚ್ ಆದಮೇಲೆ ಅದರದ್ದೊಂದು ಕಾರ್ಯಕ್ರಮ ಏರ್ಪಡಿಸಿದ್ದಾರೆ. ಆ ಕಾರ್ಯಕ್ರಮ ಕುರಿತು ಅದ್ರ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಎಲ್ಲರೂ ಇದ್ದಾರೆ ನೋಡಿ, ನಮ್ಮ ಟೀಮಿಂದ ಹಿಡಿದು ಪ್ರತಿಯೊಂದು ಶೋರೂಮ್ ಅವರು ಇದ್ದಾರೆ. ಅಂದರೆ ಏನು ಹೊರಗಡೆಯಿಂದ ಎಲ್ಲ ಬಂದರೆ ತುಂಬ ಟೀಮ್ ಆಗುತ್ತೆ. ಬರೀ ಇಲ್ಲಿ ನಮ್ಮ ಶಿವಮೊಗ್ಗದ ಸುತ್ತಮುತ್ತ ಇರೋ ಟೀಮ್ಗಳು ಮಾತ್ರ ಇರೋದಿಲ್ಲಿ. ನೋಡ್ತಾ ಇದ್ದೀರಾ ಎಲ್ಲ ಪಿಚ್ ನೋಡಿ ಎಷ್ಟು. ಇದು ಇಂಟರ್ನ್ಯಾಷನಲ್ ಪಿಚ್ ಥರನೇ ಇದೆ. ಇದೇನು ನೋಡ್ತಾ ಇದ್ದೀರಾ, ಇದು ಪೆವಿಲಿಯನ್ ಎಂಡು. ಪಿಚ್ ಅಂತೂ ಸಖತ್ತಾಗಿದೆ. ಫುಲ್ಲು ಎಲ್ಲ 360 ಆಲ್ರೌಂಡು ಎಲ್ಲ ಕಡೆ ಇರುತ್ತೆ ರನ್ಸ್. ಇದು ಟೆನ್ನಿಸ್ ಬಾಲಲ್ಲಿ ಆಡುವಂತಹ ಕ್ರಿಕೆಟ್ ಪಂದ್ಯಾವಳಿ. ಇವತ್ತು RCB ಫೈನಲ್ ಬೇರೆ ಇದೆ. ಅದಕ್ಕೆ JCB ಅಂತ ಟೀಮ್ ಅಂತ ನಾವು ಅಂದ್ಕೊಂಡು, JCB ಅಲ್ಲ, ಅದು ಏತರ್ ಅಂತ. ಏತರ್ ಅಂದರೆ ಈಗ ಎಲೆಕ್ಟ್ರಾನಿಕ್ ಬೈಕ್ಗಳಿದಾವಲ್ಲ, ಆ ಎಲೆಕ್ಟ್ರಾನಿಕ್ ಬೈಕ್ಗಳು ಅವರು RCB ಜರ್ಸಿ ಮಾಡಿಸಿದ್ದಾರೆ. ನೋಡ್ತಾ ಇದ್ದಾರೆ. ಈಗ ಬಿಸಿಲಿದೆ ತುಂಬ, ಆದ್ರೂ ಸದ್ಯ ಮಳೆ ಬಂದಿಲ್ಲಲ್ಲ. ಮಳೆ ಬಂದಿದ್ರೆ ನಿನ್ನೆ ರಾತ್ರಿ ಮಳೆ ಬಂತು, ಆದರೂ ಪಿಚ್ ಏನೂ ಆಗಿಲ್ಲ. ನೋಡ್ತಿದ್ದೀರ ಎಲ್ಲ ಗ್ರೌಂಡಲ್ಲಿ ಎಲ್ಲರೂ ಅವ್ರವ್ರ ಟೀಮ್ ಜೊತೆಗೆ ಎಲ್ಲ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ನಮ್ಮ ಟೀಮ್ ಇಲ್ಲಿದೆ ನೋಡಿ. बाल दिए तो बाल करे तो देखते हैं। ओए खेल रहे ले संजो खेले ले बोलर यार 4 जन बोलर
ಹಾಫ್ ಸೈಡೇ ಹೋಗ್ಲಿ. ನವೀನ್ ಹೇಳಿದ್ನಲ್ಲ ಸೇಮ್ ಹಂಗೆ ಹಾಫ್ ಸೈಡೇ ಹೋಗ್ಲಿ. ಹೊಡೆಯಕ್ಕೆ ಹೋದ್ರೆ ನಿಮ್ ಬಾಲ್ ಸ್ಪೀಡ್ ಇದೆ, ಎಡ್ಜ್ ಆಗತ್ತೆ, ಕ್ಯಾಚ್ ಹೋಗುತ್ತೆ, ಬಾಲ್ ಹೋಗಲ್ಲ. ವೈಡ್ ನೋ ಬಾಲ್. ಈಗ ನಾವು ಮೊದಲನೇ ಮ್ಯಾಚ್ ಆಡೋದಕ್ಕೆ ಹೋಗ್ತಾ ಇದೀವಿ ನೋಡಿ. ನಮಗೆ ಮೊದಲನೇ ಮ್ಯಾಚ್ ಬಿದ್ದಿದೆ. ಹೋಂಡಾ ಶೋರೂಮ್ ಇದೆ, ಶಂಕರಮಠ ರೋಡು. ಶಂಕರಮಠ ರೋಡ್ ಹತ್ರ ಸಂಗೊಳ್ಳಿ ರಾಯಣ್ಣ ಸರ್ಕಲ್ಲು ಫ್ಲೈ ಓವರ್ ಇದೆ, ಅಲ್ಲೇ ಇರೋದು. ಅಲ್ಲಿ ನಮ್ಮ ಆಪೋಸಿಟೇ ಒಂದು ಶೋರೂಮ್ ಇದೆ, TVS ಶೋರೂಮ್, ಬಸವ TVS ಶೋರೂಮ್ ಅಂತ. ಆ ಶೋರೂಮ್ ಮೇಲೆ ಬಿದ್ದಿದೆ. ಎಲ್ಲ ಫೀಲ್ಡಿಂಗು ನಮ್ಮದೇ ಟಾಸ್ ವಿನ್ ಆಗಿದ್ದು, ನಾವು ಫೀಲ್ಡಿಂಗ್ ಆಯ್ಕೆ ಮಾಡ್ಕೊಂಡಿದ್ದೀವಿ. ಅವರು 26 ರನ್ನು ಹೊಡೆದ್ರು ನಮ್ಮ ಮೇಲೆ. ನಮ್ಮದು ಸ್ವಲ್ಪ ಬೌಲಿಂಗು ಚೆನ್ನಾಗಿದೆ, ಬೌಲಿಂಗ್ ಸ್ಟ್ರಾಂಗ್ ಇದೆ, ಜಾಸ್ತಿ ಹೊಡೆಯೋದಕ್ಕೆ ಬಿಡಲಿಲ್ಲ. ಅದನ್ನು ನಾವು ಕಮ್ಮಿ 3 ಓವರ್ ಒಳಗಡೆ ಚೇಸ್ ಮಾಡಿ ಗೆದ್ವಿ ಮ್ಯಾಚು. ಮೂರು ಓವರು ಮುಂಚೆನೇ ಗೆದ್ವಿ. ನೆಕ್ಸ್ಟ್ ಮ್ಯಾಚು ನಮಗೆ ಅನಂತ, ಏನ್ ಗೊಂದಲ ಆಗ್ತಾ ಇದೆ? ಆಡ್ಸಿ, ಬೇಗ ಆಡ್ಸಿ. ಆ ಮ್ಯಾಚ್ ಗೆದ್ದಾದ್ಮೇಲೆ ನಾವು ನೆಕ್ಸ್ಟು ಅಲ್ಲಿ RCB ಬಟ್ಟೆ ಹಾಕ್ಕೊಂಡಿದ್ರಲ್ಲ ಅವ್ರ ಮೇಲೆ ಬಿತ್ತು ನಮಗೆ. ಏತರ್ ಅಂತ ಒಂದು ಶೋರೂಮ್ ಅದು, ಅವ್ರ ಮೇಲೂ ನಮಗೆ ಓವರ್ ಕಡಿತಗೊಳಿಸಿದ್ರು. ಓವರ್ 2 ಓವರ್ ಸೀಮಿತವಾಗಿತ್ತು. ಫಸ್ಟು ನಮಗೆ 4 ಓವರ್ ಇತ್ತು. ಸಮಯದ ಅಭಾವ ಇರೋದ್ರಿಂದ 2 ಓವರ್ನ ಕಡಿತದಲ್ಲಿ ಅವರು 5 ರನ್ನನ್ನು ಗಳಿಸೋದಕ್ಕಷ್ಟೇ ಅವರು ಸೀಮಿತವಾದರು. ನಾವು 6 ಚೇಸ್ ಮಾಡೋಕ್ಕೆ ಹೊರಟ್ವಿ. ಆ ಮ್ಯಾಚು ನಾವು ಗೆದ್ವಿ. RCB ಟೀಮು ಬಟ್ಟೆ ಏನು ಹಾಕ್ಕೊಂಡಿದ್ರು ಅವ್ರ ಮೇಲೆ ಮ್ಯಾಚ್ ಬಿತ್ತು, ಅವ್ರ ಮೇಲೂ ನಾವು ಗೆದ್ವಿ. ಟೋಟಲ್ ಈಗ 2 ಮ್ಯಾಚ್ ಗೆದ್ದು ಮುಂದೆ ಹೋಗ್ತಾ ಇದ್ದೀವಿ. ಈಗ ಹೊರಗಡೆ ಆಟ ಸ್ಟಾರ್ಟ್ ಮಾಡಿ. ಇನ್ನು ತುಂಬಾ ಆಟಗಳು ನಡೆಸೋದಿದೆ. ಕೊನೆ ಏನಾಗುತ್ತದೆ, 2 ಓವರಿಗೆ ಎಲ್ಲ ಕಂಪ್ಲೀಟ್ ಮಾಡುವಂತ ಹೋಗಿ ಸ್ಟಾರ್ಟ್ ಮಾಡಿದ್ದಾರೆ. ಅದಕ್ಕೆ ಇದಾದಮೇಲೆ ನಾವು 3ನೇ ಮ್ಯಾಚು ನಮಗೆ ನಾಗರಹಳ್ಳಿ ಅಂತ ಶೋರೂಮು ನ್ಯೂ ಮಂಡಿ ಹತ್ರ ಇದೆ, ಅವ್ರ ಮೇಲೆ ನಮಗೆ ಬಿತ್ತು. ಅವ್ರ ಮೇಲೂ ನಾವು ನಮ್ಮದು ಫಸ್ಟ್ ಬ್ಯಾಟಿಂಗ್ ಇತ್ತು, ಅವರು ಟಾಸ್ ವಿನ್ ಆದರು, ನಮಗೆ ಬ್ಯಾಟಿಂಗ್ ಬಿತ್ತು. ನಾವು 2 ಓವರಿಗೆ 2 ಓವರ್ಗಳಲ್ಲಿ ನಾವು 26 ರನ್ ಗಳಿಸಿದ್ವಿ. 25ರಿಂದ 26 ರನ್ ಗಳಿಸಿದ್ವಿ. ಅದನ್ನು ನಾವು ಡಿಫೆಂಡ್ ಮಾಡಿ ಗೆದ್ವಿ ನಾವು. ಅದು ಸ್ವಲ್ಪ ಮಧ್ಯದಲ್ಲಿ ಒಂದು ಬಾಲು ಹೊಡೆದೋಯ್ತು, ಅದ್ರ ಬಗ್ಗೆ ಸ್ವಲ್ಪ ತುಂಬ ಚರ್ಚೆ ನಡೀತು. ಅನಂತಗೆ ನೀರು ಕೊಡ್ರ, ಬಿದ್ದೋಗಿದ್ದಾನೆ. ಅನಂತಗೆ ಪಾಪ ಬಿಸಿಲಲ್ಲಿ ಇದ್ದೆ ಬೆಳಗ್ಗೆಯಿಂದ ಪಾಪ ಅನಂತಗೆ ಪಾಪ ಬಿಸಿಲಲ್ಲಿ ಇದ್ದೆ ನೋಡ್ತಾ ಇದ್ದೀರಾ, ಬೆಳಗ್ಗೆಯಿಂದ ಪಾಪ ಅಂಪರ್ಶಿಪ್ ಮಾಡಿ 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 ಸುಸ್ತಾಗೋಗಿದೆ ಪಾಪ. ನೀರು ಮಾಡಕ್ಕೆ ಆ 2 ಅಂಪರ್ಗಳನ್ನ ಆಚೆ ನೋಡಿ. ನಮ್ಮ ಟೀಮ್ ಅವ್ರು ಇದ್ದಾರೆ ಇಲ್ಲಿ. ಕಪ್ ನೋಡಿ ಯಾವ ಥರ ಇದೆ, ಕಪ್ ಇಟ್ಟಿದ್ದಾರೆ ನೋಡಿ. ಇವಾಗ ಮ್ಯಾಚ್ ನಡೀತಾ ಇದೆ, ನಾವೆಲ್ಲ ವೀಕ್ಷಣೆ ಮಾಡ್ತಾ ಇದ್ದೀವಿ, ನೋಡ್ತಾ ಇದ್ದೀವಿ. ನಮ್ಮ ಟೀಮು ಬ್ಯಾಟಿಂಗ್ ಆಡ್ತಾ ಇದೆ ಅಲ್ಲಿ, ಅದಕ್ಕೋಸ್ಕರ. ಈಗ ಊಟದ ಸಮಯ ಆಗಿರೋದ್ರಿಂದ ಊಟಕ್ಕೆ ಬಿಟ್ಟಿದ್ದಾರೆ, ಊಟ ಮಾಡ್ತಾ ಇದ್ದಾರೆ. ಅದು ಸ್ವಲ್ಪ ಏನೋ ಪ್ಲೇಟ್ ಬರೋದು ಲೇಟ್ ಆಯಿತು,
ಅದಕ್ಕೆ ವೆಯ್ಟ್ ಮಾಡ್ತಾ ಇದೀವಿ ನೋಡಿ. ಇವಾಗ ಸಂಜೆ ಆಗಿರೋದ್ರಿಂದ ಸ್ವಲ್ಪ ತಣ್ಣಗಿತ್ತು, ಅದಕ್ಕೆ ಹುಲ್ ಮೇಲೆ ಆರಾಮಾಗಿ ಎಲ್ಲ ಕುತ್ಕೊಂಡಿದ್ವಿ. ಸಖತ್ತಾಗಿತ್ತು, ಚೆನ್ನಾಗಿ ಆರಾಮಾಗಿ ಕುತ್ಕೊಂಡಿದ್ವಿ ನೋಡಿ. ಅಲ್ಲೇ ಸ್ವಲ್ಪ ಉಲ್ಟಾ ಮಾಡಿದ್ದೀನಿ, ಚೆನ್ನಾಗಿ ಮಜಾ ಇರಲಿ ಅಂತ. ಉಲ್ಟಾ ಸೀದಾ ಎಲ್ಲ ಆರಾಮಾಗಿ ಕುತ್ಕೊಂಡಿದ್ದೀವಿ. ಏನು ಖುಷಿ ಅಂದರೆ ಇನ್ನೇನು ಹತ್ತತ್ರ ಫೈನಲ್ ಹತ್ತತ್ರ ಹೋಗ್ತಾ ಇದ್ದೀವಿ ನಾವು. ಅದಕ್ಕೆ ಎಲ್ಲ ಸ್ವಲ್ಪ ಖುಷಿಯಾಗಿದ್ದೀವಿ. ಹೆಚ್ಚು ಕಮ್ಮಿ ಇನ್ನೊಂದು ಮ್ಯಾಚ್ ಹೊಡೆದ್ರೆ ಫೈನಲ್ಲು. ಅದಕ್ಕೆ ಎಲ್ಲ ಸ್ವಲ್ಪ ಖುಷಿಯಾಗಿ ಆರಾಮಾಗಿ ಕುತ್ಕೊಂಡಿದ್ದೀವಿ. ಗೀಸು ಕುಡ್ಕೊಂಡು ಪಿಚ್ಚನ್ನ ನೋಡ್ತಾ ಇದ್ದೀರಾ. ಇವಾಗ ಇನ್ನೇನು ಆಲ್ರೆಡಿ ಸಂಜೆ ಆಯಿತು, ಇನ್ನೇನು 6 ಗಂಟೆ ಮೇಲೆ ಬರ್ತಾ ಇದೆ. 6 ಗಂಟೆ ಮೇಲೆ ಆಯಿತು ಟೈಮು. ಇನ್ನೇನು ಲಾಸ್ಟ್ ಹಂತದಲ್ಲಿದ್ದೀವಿ, ಕ್ರಿಕೆಟ್ನ ಟೂರ್ನಮೆಂಟ್ ಲಾಸ್ಟ್ ಹಂತದಲ್ಲಿದ್ದೀವಿ ಇವಾಗ. ಟೀಮ್ ಮೇಲೆ ಬೈ ಅಂತ ಬೀಳುತ್ತೆ. ನಮ್ಮ ಫೈನಲ್ಲ ಏನು ಅಂತ ಬೈ ಬೀಳಲಿಲ್ಲ ನಮಗೆ, ಇನ್ನೊಂದು ಟೀಮಿಗೆ ಬಿತ್ತು. ಈಗ ನಾವು ಈ ಮ್ಯಾಚ್ ಆಡ್ಕೊಂಡು ಹೋಗಬೇಕಿತ್ತು. ಈ ಮ್ಯಾಚ್ ಆಡಿಕೊಂಡು ನಾವು ಇವಾಗ ಫೈನಲಿಗೆ ಹೋಗಬೇಕಿತ್ತು. ಆದರೆ ಏನಾಯಿತು ಅಂದರೆ ಆ ಮ್ಯಾಚು ಲಾಸ್ಟ್ ಬಾಲಲ್ಲಿ ಸ್ವಲ್ಪ ಚೇಂಜ್ ಆಯಿತು. ಮ್ಯಾಚು ಅವ್ರ ಕಡೆ ಹೋಯಿತು, ಯಾಕಂದರೆ ಎಲ್ಲ ನಮ್ಮ ಕಡೆನೇ ಇತ್ತು. ಲಾಸ್ಟ್ ಬಾಲು ನಮ್ಮ ಹುಡುಗ 6 ಕೊಟ್ಬಿಟ್ಟ. ಆಲ್ಮೋಸ್ಟ್ ಎಲ್ಲ ನಮ್ಮ ಕೈಯಲ್ಲೇ ಇತ್ತು ಮ್ಯಾಚು. ಆರಾಮಾಗಿ ನಾವು ಹೋಗ್ಬೋದಿತ್ತು. ಅದು ಲಾಸ್ಟ್ ಬಾಲಲ್ಲಿ 6 ಹೋಗೋದ್ರಿಂದ ನಾವು 1 ಓವರ್ ಸೀಮಿತ ಮಾಡಿದರು. ಆ 1 ಓವರಿಂದ ನಮಗೆ 1 ಓವರಿಗೆ 13 ರನ್ನಿನ ಅವಶ್ಯಕತೆ ಇತ್ತು. ನಾವು 2 ರನ್ನಿಂದ ಸೋತ್ವಿ. ಚೆನ್ನಾಗಿ ಆಡಿ 2 ರನ್ನಿಂದ ಸೋತ್ವಿ. ಮಿಸ್ ಆಯ್ತಲ್ಲ ಫೈನಲ್ ಹೊಡೆಯೋದು ಅಂತ ಎಲ್ಲ ಬೇಜಾರಾಗಿ ಹೋಗ್ತಾ ಇದ್ದೀವಿ. ಇರಲಿ, ಏನು ಚೆನ್ನಾಗಿ ಆಡಿದ್ದೀವಿ ಅಂತ ಅಂದ್ಕೊಂಡೆಲ್ಲ ಹೋಗ್ತಾ ಇದ್ವಿ. 3rd ಪ್ಲೇಸ್ ನಮ್ಮದು. ಹೀಗೆ ನನ್ನ ಚಾನಲ್ನ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಕ್ಲಿಕ್ ಮಾಡಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು.